ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಬಿಗಿನರ್ಸ್ ಅವ್ರಿಗೆ ಒಂದು ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬಟ್ ಏನೂ ಗೊತ್ತಿಲ್ಲ, ಬೇಸಿಕ್ಕಾಗೂ ಏನೂ ಗೊತ್ತಿರಲ್ಲ ಅಂದಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬ್ಲೌಸ್ ಕಟಿಂಗ್ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ ಅಂದವರು ಸೊ ಇದನ್ನು ನೋಡಿ ಕಲ್ತ್ಕೋಬೋದು. ಆ ರೀತಿ ನಾನು ಬಿಗಿನರ್ಸ್ಗಳಿಗೆ ಅಂತಲೇ ಹೊಸ್ದಾಗಿ ಕಲಿಯೋವಂಥವ್ರಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಫಸ್ಟಿಗೆ ಸ್ಟೆಪ್ ಆಗಿ ಕಟಿಂಗ್ನ ಮಾಡ್ತಾ ಹೋಗಬೇಕು, ಕಟಿಂಗ್ನ ಹೇಳ್ಕೊಡ್ಬೇಕು. ನಾನಿವತ್ತು ಫಸ್ಟ್ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ನಾವು ಫಸ್ಟ್ ಪಾರ್ಟಿಗೆ ತೊಗೋಬೇಕಾಗಿರೋದು ನಾವು ಬ್ಲೌಸಿನ ಫ್ರಂಟ್ ಪಾರ್ಟ್. ಆ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದಕ್ಕೆ ಬೇಸಿಕ್ಕಾಗಿ ಏನೂ ಗೊತ್ತಿಲ್ಲ ನನಗೆ, ಫಸ್ಟಿಂದ ಕಲಿಬೇಕು ಅನ್ನೋರು ಕೂಡ ಈ ಬ್ಲೌಸ್ನ ನೋಡಿ ಕಲಿಬೋದು. ಅದಕ್ಕೆ ನಾನು ಇವತ್ತು ಫಸ್ಟ್ ಮೆಜರ್ಮೆಂಟ್ ಯಾವುದೇ ಇರಲಿ, ಬಟ್ ಕಲಿಯೋ ಮೆಥಡ್ ಬೇಕು. ಅದನ್ನು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಮಾರ್ಕ್ ಹಾಕಬೇಕು, ಆ ರೀತಿ ಬೇಸಿಕನ್ನು ಹೇಳ್ಕೊಡ್ತೀನಿ. ಈ ಮೆಷರ್ಮೆಂಟ್ನ ಮೆನ್ಷನ್ ಮಾಡ್ಕೋಬೇಡಿ, ಯಾಕೆ ಅಂದರೆ ಮೆಷರ್ಮೆಂಟಲ್ಲಿ ನಿಮಗೇನು ಅರ್ಥ ಆಗಲ್ಲ. ಸೊ ಫಸ್ಟ್ ಟೈಮ್ ಕಲಿತೀನಿ ಅನ್ನೋರಿಗೆ ಬೆಸ್ಟ್ ಕಟಿಂಗ್ ಆಗಿರುತ್ತೆ, ಬೆಸ್ಟ್ ವಿಡಿಯೋ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ಲೀವ್ಸು ಕೂಡ ಸಪ್ರೇಟಾಗಿ ಅದೇ ರೀತಿ. ಫಸ್ಟು ಟೈಮ್ ಬ್ಲೌಸ್ ಕಟ್ ಮಾಡೋವಂಥವ್ರಿಗೆ, ಕಲಿಯೋವಂಥವ್ರಿಗೆ ಇದು ಯೂಸ್ ಆಗುವಂಥ ಕಟಿಂಗು. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಇದನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಈ ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತ ಹೇಳಿ ಅರ್ಥ ಆಗುತ್ತೆ. ನಾವು ಮೊದಲಿಗೆ ನಾವು ಫಸ್ಟಿಗೆ ಲೈನಿಂಗ್ ತೊಗೊಂಡಾಗ ಈ ಲೈನಿಂಗ್ ಏನಿದೆ ಇದನ್ನು ನಾವು ಮೊದಲು ಐರನ್ ಹಾಕ್ಕೊಳ್ಳೋಣ. ಈ ಐರನ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ನಮಗೆ ಫಸ್ಟ್ ಪಾರ್ಟ್ ಏನು ಕಟ್ ಮಾಡ್ತಾ ಇದ್ದೀವಿ ಸೊ ಫ್ರಂಟ್ ಹುಕ್ ಇರುತ್ತೆ, ಯಾವಾಗಲೂ ಫ್ರಂಟ್ ಹುಕ್ಕೆ ಜಾಸ್ತಿ ಯೂಸ್ ಮಾಡೋದು. ಹಾಗಾಗಿ ಫ್ರಂಟ್ ಹುಕ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡುವಾಗ ಫ್ರಂಟ್ ಹುಕ್ಕನ್ನು ಈ ರೀತಿ ನನ್ನ ಕಡೆಗೆ, ಕಟಿಂಗ್ ಮಾಡೋ ಕಡೆಗೆ ಇಟ್ಕೋಬೇಕು. ನೆಕ್ಸ್ಟ್ ಬಂದು ನಾವೊಂದು ಇಲ್ಲಿ ಲೈನ್ಸ್ನ ಹಾಕ್ಕೊಳ್ಳೋಣ. ಒಂದು ಸ್ಟ್ರೈಟಾಗಿ ನಮ್ಮ ಮೆಷರ್ಮೆಂಟಿಗೆ ಬೇಕಾಗುವಂಥ ಒಂದು ಲೈನ್ಸ್, ಈ ರೀತಿ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಯಾಕೆ ಅಂದರೆ ಇದು ಎಡ್ಜಸ್ ಇರುತ್ತೆ. ಈ ಎಡ್ಜಸ್ ನೀವು ಕೂಡ ಇದೇ ರೀತಿ ಕಟ್ ಮಾಡುವಾಗ ಈ ರೀತಿ ಎಡ್ಜಸ್ಸಿಗೆ ಒಂದು ಲೈನ್ಸ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಫಸ್ಟ್ ಪಾರ್ಟ್ ಬಂದು ನಾವೇನು ತೊಗೋಬೇಕು, ಲೆಂತ್ ನೋಡಿ. ಈ ರೀತಿ ಫಸ್ಟ್ ಶೋಲ್ಡರಿಂದ ಈ ರೀತಿ ಕಪ್ಸ್ವರ್ಗು ಫಸ್ಟ್ ಪಾರ್ಟ್ ಮೆಜರ್ಮೆಂಟು ಲೆಂತ್, ಈ ಲೆಂತ್ನ ತೊಗೊಳ್ಳೋಣ. 12.5 ಇಂಚಿದೆ. 12.5 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 13.5 ಇಂಚಿಗೆ ಲೆಂತಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಫಸ್ಟು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಎರಡೂ ಕಡೆನೂ ಮಾರ್ಕ್ ಮಾಡ್ಕೊಂಡಾದಮೇಲೆ ಒಂದು 1/4 ಇಂಚಲ್ಲಿ ಡೌನ್ಗೆ ಮಾರ್ಕ್ ಮಾಡ್ಕೋಬೇಕು. ಸೆಕೆಂಡ್ ಪಾರ್ಟು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೆಕೆಂಡ್ ಪಾರ್ಟ್ ಬಂದು ಶೋಲ್ಡರ್ನ ತಗೊಳ್ಳಿ. ಈ ರೀತಿ ಶೋಲ್ಡರು. ಅದಾದಮೇಲೆ ನೆಕ್ಸ್ಟು ಡೀಪು 8 ಇಂಚಿದೆ. ಈ 8 ಇಂಚು ಪ್ಲಸ್ ಶೋಲ್ಡರು ಎರಡು ಒಂದೇ ಸಲ ತೊಗೊಳ್ಳಿ. ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫಸ್ಟಿಗೆ ನಾವು ಇಲ್ಲಿ ತೊಗೊಳ್ಳೋಣ. ಫಸ್ಟಿಗೆ ಡೀಪ್ನ ತೊಗೊಳ್ಳೋಣ. ಎಷ್ಟು ಡೀಪ್ನ ಬಿಡಬೇಕು ಅಂತ ಹೇಳಿ. ಈ ಡೀಪ್ ಬಂದು 1.25 ಇಂಚಿಂದ 2 ಇಂಚು ಡೀಪ್ ಬಿಡಬೇಕು. ಈ ರೀತಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಡೀಪಿಗೆ 2 ಇಂಚು ಮಾರ್ಕ್ ಬೇಕಾಗುತ್ತೆ. ಅದಾದಮೇಲೆ ನಮಗೆ ಶೋಲ್ಡರ್ನ ಇಟ್ಕೋಬೇಕು. ಶೋಲ್ಡರ್ ಬಂದು 2.25 ಇಂಚಿದೆ. ಅದಕ್ಕೆ ನಾವು 3 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ನಾವು ಅಳತೆ ಬ್ಲೌಸಲ್ಲಿ ತೊಗೊಂಡಾಗ ಈ ರೀತಿಯಾಗಿ ಇಟ್ಟು ಎಕ್ಸ್ಟ್ರಾ ಎಷ್ಟು ಸೇರಿಸ್ಬೇಕು, 3/4 ಇಂಚು ಸೇರಿಸ್ಕೊಂಡು ಮಾರ್ಕ್ನ ಮಾಡ್ಕೋಬೇಕು. ಈಗ 2.25ಇಂದ 3 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ. ಈಗ ನಾವು ಎರಡು ಕಡೆನೂ ಮಾರ್ಕ್ ಹಾಕಿದ್ಮೇಲೆ ನಾವು ತೊಗೋಬೇಕಾಗಿರೋದು ಡೀಪು. ಈ ಡೀಪ್ ಬಂದು 8 ಇಂಚಿತ್ತು. ಈ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇವರ ಶೋಲ್ಡರ್ ಏನಿದೆ 2 ಇಂಚು, ಆ ಶೋಲ್ಡರಿಗೆ ಇಲ್ಲಿ ಬ್ರಾಡ್ ಕೂಡ ಮಾರ್ಕ್ನ ಮಾಡ್ಕೋಬೇಕು. ಅದು ಕೂಡ ಎಷ್ಟು, 3 ಇಂಚು ಬರಬೇಕು. ನಾವು ಇಲ್ಲಿ ಏನು ತೊಗೊಂಡಿರ್ತೀವಿ ಅದಾದಮೇಲೆ ನಾವು ಇಲ್ಲೂ ಕೂಡ ಎಷ್ಟು ಬರಬೇಕು ಅಂದರೆ ಇಲ್ಲಿ 2 ಇಂಚಿದ್ರೆ ಇಲ್ಲಿ 3 ಇಂಚು ಮೆಷರ್ಮೆಂಟ್ ಬರಬೇಕು. ನೀವು ಬ್ಲೌಸ್ನ ಅಳತೆ ತೊಗೊಂಡು ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಇದಾದಮೇಲೆ ಆಮೇಲೆ ಸೆಕೆಂಡ್ ಇದು ಹಾಕೋಬೇಕು. ಈಗ 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆರ್ಮನ್ಸ್ ಲೆಂತ್ನ ತೊಗೊಳ್ಳೋಣ. ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಆರ್ಮನ್ಸ್ ಲೆಂತ್ ಬಂದು 6 ಇಂಚಿದೆ. ಈ 6 ಇಂಚಿಗೆ ನಾವು ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ನಾವು ಲೆವೆಲ್ಲಿಗೆ 6 ಇಂಚನ್ನು ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ.
ನಿಮಗೆ ಫಸ್ಟ್ ಸ್ಟೆಪ್ಪಾಗಿ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬೇಸಿಕ್ಕಾಗಿ ಕಲಿಯೋಕ್ಕೂ ನಮಗೆ ಇಷ್ಟೇ ಸ್ಟೆಪ್ಪು ಬೇಕಾಗುತ್ತೆ. ಇದನ್ನು ಮಾಡಿಕೊಂಡು ಆಮೇಲೆ ಇಲ್ಲಿ ಮಾಡ್ದೇ ಇಲ್ಲಿ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಇಲ್ಲಿ ನಮಗೆ ಡೀಪ್ ಮೆಷರ್ಮೆಂಟ್ ಬೇಕು ಅಳತೆಗೋಸ್ಕರ ಇಲ್ಲಿ ಡೀಪ್ ಮೆಷರ್ಮೆಂಟ್ ಎಲ್ಲ ಬೇಕಾಗುತ್ತೆ. ಫಸ್ಟು ಮೆಷರ್ಮೆಂಟ್ನ ನಾವು ನೆಕ್ಕಿಗೆ ತೊಗೋಬೇಕು, ಆಮೇಲೆ ಶೋಲ್ಡರ್ನ ತೊಗೊಂಡಾದ್ಮೇಲೆ ಆರ್ಮ್ಸ್ನ ಡೌನ್ ಮಾಡಬೇಕು. ಈಗ ಇದಾದಮೇಲೆ ನಾವು ಶೇಪ್ನ ಹಾಕ್ಕೊಳ್ಳೋಣ. ಈ ರೀತಿ ಶೇಪ್ ಹಾಕ್ಕೊಳ್ಳಿ. ಈಗ ಇಲ್ಲೂ ಕೂಡ ನಾವೇನು 6 ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಆ 6 ಇಂಚಿಗೆ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಬಾಡಿಯ ಸುತ್ತಳತೆ ಅಪ್ಪರ್ ಚೆಸ್ಟ್ ಫ್ರಂಟಲ್ಲಿ ಏನಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ ಹೇಗಿರುತ್ತೆ ಅದೇ ರೀತಿ ಮಾರ್ಕ್ ಮಾಡೋದಾದರೆ ಈ ರೀತಿ ಇಲ್ಲಿಂದ ಇಟ್ಕೊಂಡು ಹೀಗೆ ಉಕ್ಸ್ಪಟ್ಟಿನ ಸೇರಿಸಿ ಮೆಷರ್ಮೆಂಟ್ ಮಾಡಬೇಕು. ಉಕ್ಸ್ಪಟ್ಟಿ ಯಾವ ಕಡೆನಾದರೂ ಇರಲಿ, ಉಕ್ಸ್ಪಟ್ಟಿ ಕಡೆನೇ ಮೆಷರ್ಮೆಂಟ್ನ ತೊಗೊಳ್ಳಿ. ಈಗ ನನಗೆ ಈ ಮೆಷರ್ಮೆಂಟ್ ಬಂದು 10 ಕಾಲು ಇಂಚು ಬರ್ತಾಯಿದೆ. ಈ 10 ಕಾಲು ಇಂಚಿಗೆ ನಾನು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈ ಎಲ್ಲಿ ಡೀಪ್ ಇದೆ ಈ ಡೀಪಿಂದ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಡೀಪಿಗೆ ಈ ರೀತಿ ಡೀಪಿಂದ ತೊಗೊಂಡು ನಾವು ಅಪ್ಪರ್ ಚೆಸ್ಟ್ ಏನಿರುತ್ತೆ ಫಿಟ್ಟಿಂಗು ಆ ಫಿಟ್ಟಿಂಗಿಗೆ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ನೀವು ರೌಂಡ್ ಶೇಪಲ್ಲಿ ಬಂದೆ. ಸೊ ಇವಾಗೆಲ್ಲ ಈ ರೀತಿ ಫೆಸಿಲಿಟಿ ಸಿಗ್ತಾ ಇರೋದ್ರಿಂದ ದಯವಿಟ್ಟು ಇದನ್ನು ತಂದು ಯೂಸ್ ಮಾಡ್ಕೊಳ್ಳಿ. ತುಂಬ ಯೂಸ್ ಇದೆ, ತುಂಬ ಎಲ್ಪ್ ಕೂಡ ಆಗುತ್ತೆ. ಸೊ ಈ ರೀತಿ ಸ್ಕೇಲ್ನ ತೊಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಕೂಡ ತುಂಬ ನೀಟಾಗಿ ಬರುತ್ತೆ. ಹಾಗಾಗಿ ಈ ಸ್ಕೇಲ್ಗಳನ್ನ ಬಳಸಿ. ಈಗ ನಾವು ಈ ರೀತಿ ರೌಂಡ್ ಮಾರ್ಕ್ ಹಾಕೊಂಡಾದ್ಮೇಲೆ ನಮಗೆ ಸ್ಲೀವ್ಸಿನ ಸುತ್ತಳತೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಸ್ಲೀವ್ಸಲ್ಲಿ ಬರೋವಂಥ ಸೆಕೆಂಡ್ ಮೆಥಡು. ಈಗ ಈ ರೀತಿ ನಾವೇನು ಸ್ಟಿಚಿಂಗ್ ಮಾಡಿರ್ತೀವಿ ಈ ಸ್ಟಿಚಿಂಗ್ ಪ್ಲೇಸಲ್ಲಿ ಈ ರೀತಿ ಇಟ್ಕೊಂಡು ಮಾರ್ಕ್ನ ನೋಡ್ಕೋಬೇಕು. 9-10 ಇಂಚು ಬರ್ತಾಯಿದೆ. ಈಗ ನಮಗೆ 10 ಇಂಚು ಸ್ಲೀವ್ಸಲ್ಲಿ ಬರ್ತಾ ಇದೆ ಅಂದರೆ ನಮಗೆ ಈ ರೌಂಡು 9.5 ಇಂಚು ಬರಬೇಕು. ಈ 9.5 ಇಂಚು ಇಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೌಂಡು ಕರೆಕ್ಟಾಗಿ ನಾವು ಹಾಕಿರೋ ಮಾರ್ಕಿಗೆ ಚೆಕ್ ಮಾಡ್ಕೋಬೇಕು. 9.25 ಇಂಚು ಬರ್ತಾ ಇದೆ. ಈಗ ಇದಕ್ಕೆ ನಾವು 1/4 ಇಂಚು ಡೌನ್ ಮಾಡ್ಕೋಬೇಕು. ಈ ರೀತಿ ಒಂದು ಲೈನ್ಸ್ನ ರೌಂಡು 1/4 ಇಂಚಿಗೆ ಮಾತ್ರ ಕೆಳಗಡೆ ಈ ರೀತಿ ಕೆಳಗಡೆಗೆ 1/4 ಇಂಚಿಗೆ ಮಾತ್ರ ಮಾರ್ಕ್ನ ಹಾಕೋಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಸ್ಲೀವ್ಸ್ ರೌಂಡು ಕರೆಕ್ಟಾಗಿ ಕೂರುತ್ತೆ. ಈಗ ಇದು ನಮಗೆ 9.5 ಇಂಚು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 9.5 ಇಂಚು ಬರ್ತಾ ಇದೆ. ಈಗ ನಾವು ಇಳಿಸಿದ್ದೀವಲ್ಲ ಈ ಮಾರ್ಕಿಗೆ ನಾವು ಕಟ್ ಮಾಡ್ಕೋಬೇಕು. ಈ ಮಾರ್ಕು ಸ್ಟಾರ್ಟಿಂಗ್ ಕಲಿಯೋಗೂ ಕೂಡ ಇದು ಅರ್ಥ ಆಗುತ್ತೆ. ಹಾಗಾಗಿ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಇದಾದಮೇಲೆ ನಾವು ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೌಂಡ್ ಏನಿರುತ್ತೆ ಈ ಸ್ಕೇಲಲ್ಲೇ ರೌಂಡಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಶೇಪ್ ಕೂಡ ಕರೆಕ್ಟಾಗಿ ಬಂದಿದೆ. ನಾವಿವಾಗ ಬೈಂಡಿಂಗ್ ಪಟ್ಟಿಗೆ ಶೇಪ್ನ ಹಾಕೋಬೇಕು. ನಾವೀಗ ಇದಕ್ಕೆ ಶೇಪಿಗೆ 1.5 ಇಂಚಿಗೆ ಡೌನ್ನ ಮಾಡಿಕೊಂಡು ಈ ರೀತಿ ಶೇಪಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕ್ರಾಸಾಗಿ ರೌಂಡ್ ಶೇಪ್ನ ತೆಗೆಯೋಣ. ರೌಂಡ್ ಶೇಪಿಗೆ ಮಾರ್ಕ್ ಮಾಡೋಣ. ಈಗ ನಮಗೆ ಚೆಸ್ಟ್ ಲೆಂತನ್ನು ಎಷ್ಟು ತೊಗೋಬೇಕು ಅಂತ ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ. ಎಷ್ಟು ಡಾಟಿನ ರೌಂಡಿಗೆ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ನಾವಿವಾಗ ಇಲ್ಲಿಂದ ಇಲ್ಲಿಗೆ ಲೆಂತ್ನ ಮಾಡ್ಕೊಳ್ಳೋಣ. ಈ ಲೆಂತ್ನ ಮಾಡ್ಕೊಂಡಾಗ ನಮಗೆ 13.5 ಇಂಚು ಲೆಂತ್ ಸಿಗ್ತಾ ಇದೆ. ಈ 13.5 ಇಂಚನ್ನು 4 ಭಾಗ ಮಾಡ್ಕೊಳ್ಳೋಣ. 4 ಭಾಗ ಮಾಡಿಕೊಂಡ್ರೆ 3.5 ಇಂಚು ಬರುತ್ತೆ. ಈ 3.5 ಇಂಚಿಗೆ ಡಾಟಿಗೆ ಪಾಯಿಂಟ್ ಹಾಕೋಬೋದು. ಈ ರೀತಿ ಡಾಟ್ ಪಾಯಿಂಟ್ನ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಈಸಿ ಸ್ಟೆಪ್ಪು. ಯಾಕಂದರೆ ಇಲ್ಲಿಂದ ನಾವು ಬರ್ತೀವಿ ಅಂದರೆ ನಿಮ್ಗೆ ಅದೇ ಮೆಷರ್ಮೆಂಟಿಗೆ ಬರುತ್ತೆ. ಈಗ ಈ ರೀತಿ ಕರೆಕ್ಟಾಗಿ 4ನೇ 1 ಭಾಗನ ಈ ರೀತಿ ಸೆಂಟ್ರ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಎಲ್ಲ ಕಡೆಗೂ ಡಾಟ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡಾಟಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಪಾಯಿಂಟು ಕ್ರಾಸಾಗಿ ಬರಬೇಕು, ಈ ಪಾಯಿಂಟ್ ಕ್ರಾಸಾಗಿ ಬರಬೇಕು. ಇವೆರಡು ಸ್ಟ್ರೈಟಾಗಿ ಡಾಟಿಗೆ ಲೈನ್ಸ್ ಬರಬೇಕು.
ಈಗ ಇದಕ್ಕೆಲ್ಲ ಎಷ್ಟೆಷ್ಟು ಡಾಟ್ ಪಾಯಿಂಟ್ನ ಬಿಟ್ಕೋಬೇಕು ಅಂತ ಕನ್ಫ್ಯೂಸ್ ಇರುತ್ತೆ ನಿಮಗೆ. ಬ್ಲೌಸ್ ಚಿಕ್ಕದೇ ಬರಲಿ ದೊಡ್ಡದೇ ಬರಲಿ ಎಲ್ಲ ಬ್ಲೌಸ್ಗಳಿಗೂ ನೀವು ಡಾಟ್ ಪಾಯಿಂಟ್ ಬಿಟ್ಕೋಬೇಕಾಗಿರೋದು 2 ಇಂಚು. ಇದು 2 ಇಂಚು, ಇಲ್ಲೂ ಕೂಡ 2 ಇಂಚು, ಇದು ಕೂಡ 2 ಇಂಚು. ಈಗ ಇದು ಮಾತ್ರ 1 ಇಂಚಿಗೆ ಡೌನ್ನ ಮಾಡ್ಕೋಬೇಕು. ಇದು ಸಣ್ಣ ಡಾಟು. ಈ ಡಾಟಿನ ಲೆಂತಿಗೆ ಇಲ್ಲಿ ಎಷ್ಟು ಇಟ್ಕೋಬೇಕು? 1 ಇಂಚು 1 ಪಾಯಿಂಟು, 1 ಇಂಚು 1 ಪಾಯಿಂಟು, 2 ಪಾಯಿಂಟು, 2 ಇಂಚಿಗೆ ಎರಡು ಕಡೆಯಿಂದ 2.5 ಇಂಚು ಡಾಟ್ನ ತಗೊಳುತ್ತೆ. ಈಗ ಇದಕ್ಕೆ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟು ಪ್ಲಸ್ ನಿಮಗೆ ಮೆಷರ್ಮೆಂಟ್ನ ತೋರಿಸ್ಕೊಡ್ತೀನಿ. ನಾವು ಇಲ್ಲಿ ತೊಗೊಂಡಿರೋ ಮೆಷರ್ಮೆಂಟು 13.5. ಇಲ್ಲಿ 6 ಇಟ್ಕೋಬೇಕು, ಇಲ್ಲಿ 8 ಇಟ್ಕೋಬೇಕು, ಇಲ್ಲಿ 2 ಇಂಚಸ್ ಇಟ್ಕೋಬೇಕು, ಇಲ್ಲಿ 3.25 ಇಂಚ್ ಇಟ್ಕೋಬೇಕು, ಇಲ್ಲಿ 10.25 ಇಂಚು ಇಟ್ಕೋಬೇಕು, ಇಲ್ಲಿ 2 ಪಾಯಿಂಟ್ 2 ಪಾಯಿಂಟ್ 2 ಪಾಯಿಂಟ್, ಇಲ್ಲಿ ಮಾತ್ರ 1 ಪಾಯಿಂಟ್. ಇದು 9 ಇಂಚು ರೌಂಡು. ಇದಿಷ್ಟು ಫ್ರಂಟ್ ಪಾರ್ಟಿನ ಮೆಷರ್ಮೆಂಟು. ಇದನ್ನು ಭಾಳ ಈಸಿಯಾಗಿ ಕಲಿಯೋವಂಥವ್ರಿಗೂ ಅರ್ಥ ಆಗಲಿ ಅಂತ ನಾನು ಈ ರೀತಿ ಕಟ್ಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ಅರ್ಥ ಆಗುತ್ತೆ ಅಂದ್ಕೋತೀನಿ. ಯಾಕೆ ಅಂದರೆ ಇಲ್ಲಿ ಯಾವುದು ಅಷ್ಟು ಕಷ್ಟ ಆಗೋ ರೀತಿ ಇಲ್ಲವೇ ಇಲ್ಲ ನಾನು ಹೇಳ್ಕೊಟ್ಟಿರೋ ಮೆಷರ್ಮೆಂಟು. ಅಕಸ್ಮಾತ್ ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತ ಕೊನೆಯಲ್ಲಿ ನೋಡಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಹೇಳ್ಕೊಡ್ತೀನಿ. ಏನಾದರೂ ಈ ಮೆಷರ್ಮೆಂಟಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದು ಇಲ್ಲ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ನೀವು ತಿಳಿಸ್ಬೋದು. ತಿಳಿಸಿದ್ರೆ ನಾನು ನಿಮಗೆ ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ನಾವು ಇಲ್ಲಿ ಡಾಟ್ ಇಟ್ಟಾಗ 1/2 ಇಂಚು ಚಿಕ್ಕದಾಗುತ್ತೆ. ಆವಾಗ ನಮಗೆ ಇಲ್ಲಿಗೆ ರೆಡಿ ಕಟ್ಟಿಂಗು ಬರಬೇಕು, ರೆಡಿ ಸ್ಟಿಚ್ಚಿಂಗು ಇಲ್ಲಿಗೆ ಬರಬೇಕು. ಹಾಗಾಗಿ ನಾನು ಇಲ್ಲಿಗೆ ಚಟ್ಕ ಹೊಡಿತಾ ಇದ್ದೀನಿ. ಈ ಮೆಷರ್ಮೆಂಟಿಗೆ ಸ್ಟಿಚ್ಚಿಂಗ್ನ ಮಾಡ್ಕೋಬೇಕಾಗುತ್ತೆ. ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು. ಓಕೆ, ಥ್ಯಾಂಕ್ ಯು.